ಗಿಲ್ಲಿ ಕಾವ್ಯ ಅದನ್ನ ಮುರಿಯೋಣ ಅಂತಾನೆ ಬೇಕು ಅಂತ ಒಂದಿಬ್ರನ್ನ ಸೆಲೆಕ್ಟ್ ಮಾಡಿದಾಗ ಅವರು ಮತ್ತೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಅವನ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗನ್ಸುತ್ತೆ. ನಾನು ಸೂರಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಂಗೆ ಗೊತ್ತಿತ್ತು. ಅದೇ ಟಾಸ್ಕ್ ವಿನ್ ಆಗಬೇಕು, ಕಾವ್ಯ ಗಿಲ್ಲಿ ಆಚೆ ಇಡ್ತಿದ್ದೀವಿ. ಅಲ್ಲ ಗೈಸ್, ನಿನ್ನೆ ಎಪಿಸೋಡ್ ನೋಡಿದವ್ರು ಗೊತ್ತಿರುತ್ತೆ, ದ್ವೇಷ ಹುಟ್ಟಿಸಿದ್ದು ಯಾರು? ನಮ್ಮ ರಾಶಿಕ್ ಅವರೇ ತಾನೆ. ಆ ದ್ವೇಷನ ನಮ್ಮ ಸೂರಜ್ ಮೈಂಡ್ಗೆ ಇವಾಗ ರಾಶಿಕ್ ಅವರು ಟರ್ನ್ ಮಾಡ್ತಾವ್ರು ಅಷ್ಟೇ. ಏನಕ್ಕಂದರೆ ಸೂರಜ್ಗೆ ಕಾವ್ಯ ಮೇಲೂ ದ್ವೇಷ ಇಲ್ಲ, ಗಿಲ್ಲಿ ಮೇಲೂ ದ್ವೇಷ ಇಲ್ಲ, ಇನ್ನು ಯಾರ ಮೇಲೂ ದ್ವೇಷ ಇಲ್ಲ ಆ ವ್ಯಕ್ತಿಗೆ. ಬಟ್ ಇವಾಗ ಏನು ಅನಿಸ್ತೈತೆ ಅಂದರೆ ರಾಶಿಕ್ ಅವರು ಅವ್ರ ಮನಸ್ಸಿಗೆ ಏನಿಸ್ತೈತೆ ಅಂದರೆ ರಾಶಿಕ್ ಅವರು ಸೂರಜ್ ಮನಸ್ಸಿಗೆ ದ್ವೇಷದ ಬೀಜನ ಬಿತ್ತುತ್ತವ್ರು ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವಾಗ ಅವ್ರವ್ರದ್ದು ಆಯ್ಕೆ ಅವ್ರವ್ರದ್ದು. ಇವಾಗ ಅವ್ರವ್ರ ಜೋಡಿ ಯಾರಾಗಬೇಕು ಅಂತ ಅವ್ರವ್ರ ಆಯ್ಕೆ ಅವ್ರವರೇ ಮಾಡಬೇಕು. ಇವಾಗ ಗಿಲ್ಲಿ ಬಂದಾಗ ಅವ್ರು ಎಸ್ಕೊಟ್ಟು ಕೊಡಲೇಬೇಕು, ಏನು ವಿಧಿ ಇಲ್ಲ. ಇವಾಗ ಏನಂದರೆ ಫಸ್ಟಿಂದ ಜೋಡಿಯಾಗಿ ಬಂದಿರೋದು ಅವರೇ. ನೀವು ಮಧ್ಯದಲ್ಲಿ ಒಂದು ಹಿಂಗೆ ರೋಸ್ ಕೊಟ್ಬಿಟ್ಟು ಅಂದ್ಬಿಟ್ಟು ಜೋಡಿಯಾಗಿ ಮತ್ತೆ ಬೇರೆ ಬೇರೆಯಾಗಿ ಮಾತಾಡೋದು ನಿಲ್ಸೋಣ, ಅದು ನಿಲ್ಸೋಣ ಅಂತೆಲ್ಲ ಹೇಳ್ಬಿಟ್ಟು ಮತ್ತೆ ಒಂದಾಗಿ ಮತ್ತೆ ಅದೇ ಇದ್ರದಾಟ ಆಡಿಕೊಂಡು ಆದ್ರೆ ಅವರಿಬ್ಬರು ಯಾವತ್ತೂ ಮಾಡಲಿಲ್ವಲ್ಲ ನಿಮ್ಮಂಗೆ. ಏನು ಅವರಿಬ್ಬರ ಮೇಲೆ ಗೆಲ್ಲೇಬೇಕಂತ ಟಾಸ್ಕು ನೋಡಿ. ಯಾವತ್ತೂ ಅಷ್ಟೇ ಒಬ್ಬರನ್ನ ಸೋಲಿಸ್ಬೇಕು ಅಂತ ಸೋದ್ರೆ ನೀವೇ ಸೋಲೋದು. ನಾನು ಹೇಳ್ತಾ ಇರೋದು ಇಲ್ಲ, ನಾವು ಟಾಸ್ಕ್ ಚೆನ್ನಾಗಿ ಆಡೋಣ ಅಂದ್ಕೊಂಡ್ರೆ ಮಾತ್ರ ನೀವು ಗೆಲ್ತೀರ. ಬೇರೆಯವ್ರನ್ನ ಸೋಲ್ಸೋಣ ಅಂದರೆ ಸೋಲ್ತೀರ ಬಿಡ್ತೀರ ನಿಮ್ಮ ಇಷ್ಟ ಬಿಡಿ. ಯಾವತ್ತೂ ಅಷ್ಟೇ ಆ ಮೈಂಡ್ಸೆಟ್ಟಲ್ಲಿ ಹೋಗಲೇಬಾರ್ದು ಒಂದು ಗೇಮ್ ಮಾಡೋಕ್ಕೆ. ಅವ್ರನ್ನ ಸೋಲಿಸಲೇಬೇಕು. ಯಾಕೆ ಇನ್ನು 3 ಟೀಮ್ ಇಲ್ವಾ? ಅವ್ರನ್ನ ಸೋಲ್ಸೋಕ್ಕಾಗಲ್ಲ. ನಿಮ್ಮ ಕೈ ತಾಕತ್ತಿಲ್ವಾ? ಬರೀ ಗಿಲ್ಲಿ ಟೀಮ್ನೇ ಸೋಲ್ಸ್ಬೇಕಾ ನೀವು? ಅಯ್ಯೋ ಸರಿ. ಈ ನನ್ನ ಅನಿಸಿಕೆ ಏನು ಅನಿಸ್ತೈತೆ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಸೇವ್ ಆಗೋರೆ ಅನಿಸ್ತೈತೆ. ಇಲ್ಲಾಂದರೆ ನನ್ನ ಅನಿಸಿಕೆ ಏನು ಅನಿಸ್ತೈತೆ ಅಂದರೆ ಗಿಲ್ಲಿ ಸೇವ್ ಆಗೋನೆ ಅನಿಸ್ತೈತೆ. ನಾಮಿನೇಷನ್ ಇಲ್ಲ ಅನಿಸ್ತೈತೆ. ಯಾಕಂದರೆ ಇವತ್ತು ಲೈವ್ ನೋಡಿದ ಪ್ರಕಾರ ಆರಾಮಾಗೋನೆ ಗಿಲ್ಲಿ, ಏನು ಟೆನ್ಷನ್ ಇಲ್ಲ. ಅದ್ರ ಪ್ರಕಾರ ಗಿಲ್ಲಿ ನಾಮಿನೇಷನಿಂದ ಸೇವ್ ಆಗಿರ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಗೈಸ್. ಏನಂದರೆ ಯಾವುದೇ ವ್ಯಕ್ತಿಗೆ ಒಳ್ಳೇದು ಬಯಸಲಿ ಅಂತ ಪರವಾಗಿಲ್ಲ, ಕೇಳೋಂತೂ ಬಯಸಬಾರ್ದು. ಇದು ಇವತ್ತಿನ ಪ್ರೋಮೋ, 2ನೇ ಪ್ರೋಮೋ ನೋಡಿ ನನಗೆ ಗೊತ್ತಾಗಿದ್ದು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ, ಹಂಗೆ ಒಂದು ಫಾಲೋ ಮಾಡಿ. ಬಾಯ್.